ಜಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಹಬ್ಬದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 9 ದಿನಗಳ ಕಾಲ ಶಕ್ತಿ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾದ ಒಂದು ಸಂಗತಿ ಇರತಕ್ಕಂಥದ್ದು. ಇದೇ ರೀತಿಯಲ್ಲಿ ಚಾಮುಂಡಿ ಬೆಟ್ಟ ಹಾಗೂ ಅರಮನೆಗೆ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಅಲ್ಲಿ ನಡೀತಕ್ಕಂಥ ಪೂಜೆ, ಇಲ್ಲಿ ನಡೀತಕ್ಕಂಥ ಪೂಜೆ ಒಂದೇ ರೀತಿ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಿಂದ ಶುಭಾರಂಭವಾಗಿ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರದಾಗಿದ್ದ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 9 ದಿನಗಳ ಕಾಲ 9 ಅಲಂಕಾರ ಮಾಡ್ತಕ್ಕಂಥದ್ದು, ವಿಶೇಷ ಸಂದರ್ಭದಲ್ಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು ಹಾಗೂ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 9 ರಾತ್ರಿ ಕೂಡ 9 ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅವರು ಅಂದರೆ ಪ್ರಥಮಂ ಶೈಲಪುತ್ರಿಚಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಪಾಂಡೇರ್ತಕಂ, ಪಂಚಮಂ ಸ್ಕಂದಮಾಸೆ, ಷಷ್ಠ್ಯಂ ಕಾತ್ಯಾನ್ಸದ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರ್ತಿ, ಅಷ್ಟಮಂ ನವಮಂ ಸಿದ್ಧಾರ್ಥ ನವದುರ್ಗಾ ಪ್ರತಿಕಿತ ಅಂತೇಳಿ 9 ದುರ್ಗೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬರೋದೇ ಇದ್ದಾಗ ಯಾರು ಭಕ್ತಾದಿಗಳು ಬರೋಕ್ಕಾಗದೇ ಇದ್ದವರು ತಮ್ಮಲ್ಲಿರ್ತಕ್ಕಂಥ 10 ದೇವಸ್ಥಾನ, ಶಕ್ತಿ ದೇವಸ್ಥಾನಗಳಿದೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಹಾಗೂ ಮನೆಯಲ್ಲಿ ಚಾಮುಂಡೇಶ್ವರಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಹಾಗೂ ಅವ್ರು ನಮ್ಮ ಕುಟುಂಬಕ್ಕೆ ಒಳಿತಾಗಲಿ ಅಂತೇಳಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ರೆ ಒಳಿತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂಡಾಣಿ ಚಾಮುಂಡ ಸಪ್ತಮಾತ್ರೆಗೆ ಅಂತೇಳಿ ಸಪ್ತಮಾತ್ರೆಗೆ ಅಲಂಕಾರ ಮಾಡ್ತಕ್ಕಂಥ ನವರಾತ್ರಿ ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.